ಸಿಂಗಲ್ ಡಿಜಿಟ್ ಅಲ್ಲೇ ಒದ್ದಾಡ್ತಾ ಇದ್ದಾರೆ ತುಂಬಾ ಫೈಟ್ ಮಾಡಿ ಅವರು 61 ಕಡೆ ಸ್ಥಾನವನ್ನ ಪಡ್ಕೊಂಡ್ರು, ಹೋರಾಟವನ್ನ ಮಾಡಿದ್ರು. ಅಟ್ಲೀಸ್ಟ್ ಅದನ್ನ ಉಳಿಸ್ಕೊಳ್ಳೋಕೆ ಡಬಲ್ ಡಿಜಿಟ್ ಗಾದ್ರೂ ಹೋಗಬಾರ್ದಾ ಕಾಂಗ್ರೆಸ್ನವರು? ಅದು ಇಲ್ಲ. ಈಗ ಅಲ್ಪಸಂಖ್ಯಾತರು ಮತ್ತು ದಲಿತರ ಮತಗಳು ಕೈಕೊಟ್ಟಿವೆ. ತೇಜಸ್ವಿ ಯಾದವ್ಗೆ ಮತ್ತೆ ಮುನ್ನಡೆ ರಾಘೋಪುರದಲ್ಲಿ 6ನೇ ಸುತ್ತಿನಲ್ಲಿ 219 ಮತಗಳಿಂದ ತೇಜಸ್ವಿ ಯಾದವ್ ಮುನ್ನಡೆ. ಅಲ್ಲಿ ಬಿಜೆಪಿಯಿಂದ ಸತೀಶ್ ಕುಮಾರ್ ಯಾದವ್ ಅವರು ಸ್ಪರ್ಧೆ ಮಾಡಿದ್ದಾರೆ. ಆಕ್ಚುಲಿ ಹಿನ್ನಡೆಯಲ್ಲಿ ಇದ್ರು ತೇಜಸ್ವಿ ಯಾದವ್, ಇಲ್ಲಿ ತನಕ 2-3 ರೌಂಡಲ್ಲಿ ಹಿನ್ನಡೆಯಲ್ಲಿದ್ರು. ಈಗ ಅಲ್ಪ ಮತಗಳ ಮುನ್ನಡೆ, 219 ವೋಟು, 219 ಮತಗಳಿಂದ ತೇಜಸ್ವಿ ಯಾದವ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ರಾಘೋಪುರ ಕ್ಷೇತ್ರ ಮಹಾಗಠಬಂಧನ್ ಅಭ್ಯರ್ಥಿ, ಸಿಎಂ ಅಭ್ಯರ್ಥಿ ಕೂಡ ಹೌದು ತೇಜಸ್ವಿ ಯಾದವ್. ಅವರಿಗೆ ಟಕ್ಕರ್ ಕೊಡ್ತಾ ಇರೋದು ಬಿಜೆಪಿಯ ಸತೀಶ್ ಕುಮಾರ್ ಯಾದವ್. ರಾಘೋಪುರ ಕ್ಷೇತ್ರದಿಂದ ತೇಜಸ್ವಿ ಯಾದವ್ ವಿರುದ್ಧ ಸ್ಪರ್ಧೆ ಮಾಡಿದ್ರು. 1-2-3 ರೌಂಡು ಅವರು ಕೂಡ ಮುನ್ನಡೆ ಬಂದರು. ಈಗ 6ನೇ ಸುತ್ತಿನಲ್ಲಿ ಅಗೈನ್ ಈಗ ತೇಜಸ್ವಿ ಯಾದವ್ ಅವರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಸಿಎಂ ಅಭ್ಯರ್ಥಿ ಅಧಿಕೃತವಾಗಿ ಅನೌನ್ಸ್ ಆಗಿದೆ. ವೈಯಕ್ತಿಕವಾದಂತಹ ವರ್ಚಸ್ಸನ್ನ ಹೊಂದಿರುವಂತಹ ವ್ಯಕ್ತಿತ್ವ ಅನ್ನೋದನ್ನು ಕೂಡ ಬಹಳ ತುಂಬಾ ಚೆನ್ನಾಗಿ ಪೋರ್ಟ್ರೇ ಮಾಡಿ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದು, ಏನಾದರೂ ನಂಬರ್ಸ್ಗಳು ಬಂದ್ರೆ ಮಹಾಗಠಬಂಧನ್ಗೆ ಅದು ಬಿಕಾಸ್ ಆಫ್ ತೇಜಸ್ವಿ ಯಾದವ್, ಅವ್ರ ಮುಖ ನೋಡೇ ವೋಟ್ ಹಾಕೋದು, ಕಾಂಗ್ರೆಸ್ ಮುಖ ನೋಡಿ ಹಾಕಲ್ಲ ಅಂತ. ಬಟ್ ಆದರೂ ಕೂಡ ಇಷ್ಟು ವರ್ಷಗಳ ನಿರಂತರವಾದ ಆಡಳಿತ, ಒಂದು ಚೂರಾದರೂ ಆಡಳಿತ ವಿರೋಧ ಅಲೆ ಅಂತಕ್ಕಂಥದ್ದು ಕಂಡೇ ಬರ್ತಾ ಇಲ್ಲ. ಎನ್ಡಿಎದು ಸೀಟ್ ಕ್ಯಾಲ್ಕುಲೇಷನ್, ಸೀಟ್ ಹಂಚಿಕೆಯ ಕ್ಯಾಲ್ಕುಲೇಷನ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ ಇಲ್ಲಿ. ಆಮೇಲೆ ಯಾದವಿ ಕಲಹ ಕೂಡ ಇಲ್ಲಿ ತೇಜಸ್ವಿ ಯಾದವ್ಗೆ ಬಹುಶಃ ಡ್ಯಾಮೇಜ್ ಮಾಡಿರೋ ಹಾಗೆ ಕಾಣಿಸ್ತಾ ಇದೆ. ಇದೆಲ್ಲದರ ಪರಿಣಾಮ ಈ ರೀತಿಯ ವ್ಯತ್ಯಾಸಗಳು. ಇಲ್ಲ ಅಂದ್ರೆ ಒಬ್ಬ ಮುಖ್ಯಮಂತ್ರಿ ಅಭ್ಯರ್ಥಿ ಮತ್ತು ತನ್ನದೇ ಆದ ವೈಯಕ್ತಿಕ ವರ್ಚಸ್ಸನ್ನ ಹೊಂದಿರೋರು ಈ ರೀತಿಯಾಗಿ ಮುನ್ನಡೆಯನ್ನ ಕಾಣ್ತಾ ಇದ್ದಾರೆ ಅಂತಂದ್ರೆ, ಯಾದವರಲ್ಲಿ ಕೃಷ್ಣವಂಶಿಗಳು, ನಂದವಂಶಿಗಳು ಅಂತ ಇದ್ದಾರೆ. ಎರಡು ಪಂಗಡ ಇದೆ. ಇದರಲ್ಲಿ ಒಂದು ಪಂಗಡ ಸಾಲಿಡ್ ಆಗಿ ತೇಜಸ್ವಿ ಯಾದವ್ ಪರ, ಮತ್ತೊಂದು ಪಂಗಡ ಒಡೆದಿದೆ ಓಟು. ಯಾಕೆ ಅಂತಂದ್ರೆ ಇವರು ಮನೆಯಿಂದ ತೇಜ್ ಪ್ರತಾಪ್ ಅವ್ರನ್ನ ಹೊರಗಡೆ ಹಾಕಿದ್ರಲ್ಲ, ಅವರು ಮದುವೆ ಆಗಿರುವಂತಹ ಹುಡುಗಿ ನಂದವಂಶದವರು. ಆ ಬಿರುಕು ಏನ್ ಮಾಡಿದೆ, ಯಾದವರ ಓಟು ಡಿವೈಡ್ ಆಗಿದೆ. ಇದೊಂದೇ ಅಲ್ಲ, ಮುಸ್ಲಿಂ ಓಟು ಡಿವೈಡ್ ಆಗಿದೆ ಬಿಹಾರದಲ್ಲಿ, ದಲಿತರ ಓಟು ಡಿವೈಡ್ ಆಗಿದೆ. ಮತ್ತೆ ನೀವು OBC ಅಂಡ್ EBC ಅಂತ ನಾವೇನು ಕರಿತೀವಲ್ಲ, ಆ ಓಟು ಡಿವೈಡ್ ಆಗಿದೆ. ಸ್ಟ್ರಾಟಜಿ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ NDA ಅವ್ರದ್ದು. ಇವ್ರೇನ್ ಅನ್ಕೊಂಡ್ರು, ಯಾದವ ಮತ್ತು ಮುಸ್ಲಿಂ ವೋಟ್ಸ್ ನಮಗೆ ಸಿಗುತ್ತೆ ಅನ್ನೋದ್ರ ಒಂದು ನಂಬಿಕೆ ಇಟ್ಟಿದ್ರು. ಬಟ್ ಅಲ್ಲಿ OIC ಪಾರ್ಟಿ ಕೂಡ ಕಿತ್ತಿದೆ. ಈ ಕಡೆಯಲ್ಲಿ JSP ಪಾರ್ಟಿ ಕೂಡ ಒಂದಷ್ಟು ಮತಗಳನ್ನ ಕಸ್ತಿದೆ. ಅವರಿಗೆ ಸೀಟ್ಗಳು ಸಿಗದೇ ಇರಬಹುದು, ಬಟ್ ಡ್ಯಾಮೇಜ್ ಮಾಡೋದಕ್ಕೆ ನಾನು ಬೆಳಿಗ್ಗೆ ಹೇಳ್ತಾ ಇದ್ದೆ, JSP ಆಗ್ಲಿ OIC ಪಾರ್ಟಿ ಆಗ್ಲಿ ಎಷ್ಟು ಸೀಟ್ ಗೆದ್ರು ಅನ್ನೋದಕ್ಕಿಂತ ಅವ್ರು ಎಷ್ಟು ಜನರ ಸೋಲಿಗೆ ಕಾರಣರಾದ್ರು. ಯಡಿಯೂರಪ್ಪನವ್ರ ಪಾರ್ಟಿ ಕಟ್ಟಿದಾಗ ಕರ್ನಾಟಕದಲ್ಲಿ ಅವ್ರು ಜಾಸ್ತಿ ಸೀಟ್ ಗೆಲ್ಲದೇ ಇರಬಹುದು, ಆದರೆ ಬಿಜೆಪಿ ಸೋಲಿಗೆ ಕಾರಣರಾದ್ರು. ಈ ತರದ ವಿಚಾರಗಳು ವರ್ಕೌಟ್ ಆಗಿರುತ್ತೆ. ಟೋಟಲ್ ನಂಬರ್ಸ್ ಎಲ್ಲ ಬಂದ ನಂತರ ನಮಗೆ ಎಕ್ಸಾಕ್ಟ್ ಆಗಿ ಇದನ್ನ ವಿಶ್ಲೇಷಣೆ ಮಾಡಬಹುದು ಅಂತ. ರೈಟ್. ಈ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಡೆಸ್ಕ್ ಇಂದ ಅರುಣ್ ಬಡಿಗೇರ್ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಅರುಣ್, ತುಂಬಾ ಜನ ಬಿಜೆಪಿ ನಾಯಕರ ಜೊತೆ ನಾವು ಮಾತನಾಡಿದ್ವಿ. ಕೇಳಿದ ಪ್ರಶ್ನೆಗೆ ಈ ನಂಬರ್ ನೀವು ನಿರೀಕ್ಷೆ ಮಾಡಿದ್ರಾ ಸರ್ ಬಿಹಾರದಲ್ಲಿ ಅಂದ್ರೆ ಇಲ್ಲ ಅಂತ ಪ್ರಾಮಾಣಿಕವಾಗಿ ಒಪ್ಕೋತಾರೆ. ಹಾಗಾದ್ರೆ ಏನು ಅಂಡರ್ ಕರೆಂಟ್ ವರ್ಕ್ ಆಗಿರೋದಲ್ಲಿ ಅಂತ ನೋಡಿ ಅರವಿಂದ, ಲೆಕ್ಕಾಚಾರಗಳ ಪ್ರಕಾರ ಇದ್ದಿದ್ದೇನು ಅಂತಂದ್ರೆ ಬಿಜೆಪಿ ಕೂಡ ಈ ನಂಬರ್ ಅನ್ನ ಗೆಸ್ ಮಾಡಿರ್ಲಿಕ್ಕಿಲ್ಲ. ಯಾಕೆ ಅಂತಂದ್ರೆ ಅವ್ರ ಲೆಕ್ಕಾಚಾರ ಪ್ರಕಾರ ಇದ್ದಿದ್ದು 140 ಇಲ್ಲ 150 ಆಸ್ಪಾಸ್ನಲ್ಲಿ ಬರಬಹುದು ಅಂತ ಇತ್ತು. ಬಟ್ ಹೈಕಮಾಂಡ್ ನಲ್ಲಿರುವಂಥ ಅಮಿತ್ ಶಾ ಲೆವೆಲಲ್ಲಿ ಇನ್ಯಾವ ಲೆಕ್ಕಾಚಾರ ಇತ್ತೋ ಗೊತ್ತಿಲ್ಲ. ಆದರೆ ಎಕ್ಸಿಟ್ ಪೋಲ್ಗಳಲ್ಲಿ ನೀವು ಗಮನಿಸಬಹುದು, ಒಂದು ಪ್ರಿಡಿಕ್ಷನ್ ಅದರಲ್ಲಿ ಕಾಣಿಸ್ತಾ ಇದ್ದು, ಎಕ್ಸಿಟ್ ಪೋಲ್ಗಳಲ್ಲಿ ಕೊಟ್ಟಿದ್ದು ಅದು 205 ವರೆಗೂ ಕೂಡ ಕೊಟ್ಟಿದ್ರು. ಅವಾಗಲೇ ಅನ್ಕೊಳ್ತಾ ಇದ್ವಿ ಸಮ್ವೇರ್ ಮಾರ್ಜಿನ್ ಅಲ್ಲಿರುವಂಥದ್ದು 150+ ಅನ್ನುವಂಥದ್ದು ಒಂದು ಫಿಕ್ಸ್ ಆನ್ ಆಗಿತ್ತು. ಬಟ್ 190 ಬಂದು ತಲುಪ್ತಾರೆ ಅನ್ನುವಂಥ ಲೆಕ್ಕಾಚಾರಗಳು ಒಂದೇ ಒಂದು ಸಮೀಕ್ಷೆ ಕೊಟ್ಟಿದ್ದು. ಬಟ್ ಈ ಪ್ರಮಾಣದಲ್ಲಿ ಅಭೂತಪೂರ್ವವಾಗಿ ಬರಬೇಕು ಅನ್ನೋದಕ್ಕೆ ಕಾರಣ ಏನು ಅನ್ನುವಂಥದ್ದು ಈಗಾಗಲೇ ನಾವು ಕೂಡ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ ಬೆಳಗ್ಗೆಯಿಂದಲೂ ಕೂಡ. ಹೇಗೆ ಸಾಧ್ಯ ಆಯಿತು? ಅದರಲ್ಲೂ ಕೂಡ ತೇಜಸ್ವಿ ಯಾದವ್ ಮತ್ತು ರಾಹುಲ್ ಗಾಂಧಿ ಕೂತ್ಕೊಂಡು ಅಷ್ಟೊಂದೆಲ್ಲ ರೋಡ್ ಶೋನ ಮಾಡ್ಕೊಳ್ತಾರೆ, ಅಷ್ಟೆಲ್ಲ ಕ್ಯಾಂಪೇನ್ ಮಾಡ್ಕೊಳ್ತಾರೆ, ಅಷ್ಟೆಲ್ಲ ಜಾತಿಗಳ ವಿಚಾರದಲ್ಲಿ ಲೆಕ್ಕಾಚಾರಗಳು ಹಾಕ್ಕೊಳ್ತಾರೆ. ತೇಜಸ್ವಿ ಯಾದವೇ CM ಅನ್ನೋ ರೀತಿಯಲ್ಲಿ ಕ್ಯಾಂಪೇನ್ ಆಗುತ್ತೆ. ಜನ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ, ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೋದು, ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಅವರು ಇಲ್ಲಿ ರ್ಯಾಲಿಯನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಜನ ಸೇರ್ಕೊಳ್ಳುತ್ತೆ. ಅದು ಓಟಾಗಿ ಕನ್ವರ್ಟ್ ಆಗ್ತಾ ಇರಲಿಲ್ಲ. ಉತ್ತರ ಕರ್ನಾಟಕಕ್ಕೆ ಹೋದಾಗಲೂ ಜನ ಸೇರ್ತಾ ಇದ್ರು, ಬಟ್ ಅದು ಓಟಾಗಿ ಕನ್ವರ್ಟ್ ಆಗ್ತಾ ಇರಲಿಲ್ಲ. ಹಾಗೆ ಇಲ್ಲೂ ಕೂಡ ತೇಜಸ್ವಿ ಯಾದವ್ ವಿಚಾರದಲ್ಲಿ ಜನ ಸೇರ್ಕೊಳ್ತಾ ಇದ್ರು, ಬಟ್ ಅದು ಓಟಾಗಿ ಕನ್ವರ್ಟ್ ಆಗ್ಲಿಲ್ವಾ ಅನ್ನುವಂಥ ಪ್ರಶ್ನೆಗಳು ಇಲ್ಲಿ ಉದ್ಭವ ಆಗುತ್ತೆ. ಬಟ್ ಬಿಜೆಪಿಯವರು ಯಾರು ಕೂಡ ಕರ್ನಾಟಕದಲ್ಲಿರೋರು ಗೆಸ್ ಮಾಡೋಕ್ಕೆ ಆಗಲ್ಲ ಬಿಡಿ. ಕರ್ನಾಟಕದಲ್ಲದೆ ಅವ್ರು ಗೆಸ್ ಮಾಡೋಕ್ಕಾಗಿರಲಿಲ್ಲ, ಇನ್ನು ಬಿಹಾರದ ಏನು ಗೆಸ್ ಮಾಡ್ತಾರೆ ಅವರು ಅರವಿಂದ್. ಓಕೆ, ಆಮೇಲೆ ಇನ್ನೊಂದು ಅರುಣ್, ಈ ನಿಮೋ ಕಾಂಬಿನೇಷನ್ ಬಗ್ಗೆ ಎಲ್ಲರೂ ಕೂಡ ಮಾತನಾಡ್ತಾ ಇದ್ರು. ಅದು ಆರಂಭಿಕ ದಿನದಲ್ಲಿ ಹೆಂಗಿತ್ತು ಅಂದ್ರೆ ಒಟ್ಟಾಗಿ ಇವರು ಕ್ಯಾಂಪೇನ್ ಮಾಡಲೇ ಇಲ್ಲ, ಸೆಪರೇಟ್ ಆಗಿ ಕ್ಯಾಂಪೇನ್ ಮಾಡಿದ್ರು. ಇದರಿಂದ ಏನಾದರೂ ತೇಜಸ್ವಿ ಯಾದವ್ಗೆ ಲಾಭ ಆಗಬಹುದಾ ಅಂತ. ಬಟ್ ಆ ಸ್ಟ್ರಾಟಜಿ ಕೂಡ ಒಂದು ವರ್ಕ್ ಆಗಿದೆ ಅನ್ನೋದನ್ನ ಇಲ್ಲಿ ನೋಡಬಹುದಲ್ವಾ ಅರುಣ್?
ಡೆಫಿನೆಟ್ಲಿ. ಯಾಕೆ ಅಂತಂದ್ರೆ ನೋಡಿ 115 ರ್ಯಾಲಿಗಳನ್ನ ಮೋದಿ ಮಾಡ್ತಾರೆ. ಆ ಕಡೆಗೆ ನಿತೀಶ್ ಕೂಡ ಆರಂಭದಲ್ಲಿ ನಿತೀಶ್ ವಿಚಾರದಲ್ಲಿ ಅನೇಕ ರೀತಿಯಾದಂಥ ಟೀಕೆಗಳನ್ನ ಮಾಡ್ತಾರೆ. ವಯಸ್ಸಾಗೋಯ್ತು ನಿತೀಶ್ಗೆ, ಓಡಾಡಕ್ಕಾಗೋದಿಲ್ಲ, ಕೈ ನಡುಗ್ತಾ ಇವೆ ಎಲ್ಲ ಮಾತಾಡ್ತಾರೆ. ಅದಕ್ಕೆ ಉತ್ತರವನ್ನ ಕೊಡುವಂತ ಕೆಲಸ ಕೂಡ ನಿತೀಶ್ ಕುಮಾರ್ ಮಾಡ್ತಾರೆ. ಒಂದ್ ಕಡೆಗೆ ಹೋಗ್ಬೇಕಾದಂಥ ಜಾಗದಲ್ಲಿ ಟ್ರಾವೆಲ್ ಮಾಡ್ಕೊಂಡು ಓಡಾಡ್ತಾರೆ, ಎಲ್ಲಾ ಕಡೆಯೂ ಕೂಡ ರ್ಯಾಲಿಗಳನ್ನ ಮಾಡಿಕೊಡ್ತಾರೆ. ಆ ಮೂಲಕ ಉತ್ತರ ಕೊಡೋ ಕೆಲಸ ಮಾಡ್ತಾರೆ. ನಾನು ಇನ್ನೂ ಕೂಡ ಇದ್ದೀನಿ. ಅದಕ್ಕೆ ಅವ್ರು ಹೇಳೋದು ಟೈಗರ್ ಜಿಂದಾ ಅಂತ ಹೇಳಿ. ಆ ವರ್ಡ್ ಯಾಕೆ ಯೂಸ್ ಮಾಡ್ತಾರೆ? ಈ ಕಾರಣಕ್ಕೋಸ್ಕರನೇ, ಹೇಗೆ ಆಕ್ಟಿವ್ ಆಗಿದ್ದಾರೆ ಅಂತ ಹೇಳಿ. ನೋಡಿ, ಎರಡನ್ನೂ ಅಬ್ಸರ್ವ್ ಮಾಡ್ಕೊಳ್ಳಿ ಜಸ್ಟ್ ಸೂಕ್ಷ್ಮವಾಗಿ. 101 ಸೀಟ್ ಹಾಕೊಂಡಿದ್ದಾರೆ. ನಿತೀಶ್ ಹೋದ ಜಾಗದಲ್ಲೂ ಮೋದಿ ಹೋದ್ರೆ ಪ್ರಯೋಜನ ಏನು? ಮೋದಿ ಹೋದ ಜಾಗದಲ್ಲಿ ನಿತೀಶ್ ಬಂದ್ರೆ ಏನು ಪ್ರಯೋಜನ? JDU ಇರುವಂಥ ಕ್ಷೇತ್ರಗಳಲ್ಲಿ ನಿತೀಶ್ ಕ್ಯಾಂಪೇನ್ ಮಾಡಬೇಕು, BJP ಇರುವಂಥ ಕ್ಷೇತ್ರಗಳಲ್ಲಿ ಮೋದಿ ಕ್ಯಾಂಪೇನ್ ಮಾಡಬೇಕು. ಈ ಸ್ಟ್ರಾಟಜಿಯಲ್ಲಿ ಅಲ್ಲಿ ಹೆಂಗಾಗಿದೆ ಅಂತಂದ್ರೆ, ತೇಜಸ್ವಿ ಯಾದವ್ ಎಲ್ಲ ಕಡೆನೂ ಹೋಗಿದ್ದು. ಆಮೇಲೆ ಸೀಟ್ಗಳನ್ನು ಕೂಡ ಕಾಂಗ್ರೆಸ್ ಜಾಸ್ತಿ ತಗೊಳ್ತು. ರಾಹುಲ್ ಗಾಂಧಿ ಅವರು ಎಷ್ಟು ಕ್ಯಾಂಪೇನ್ ಮಾಡಿದ್ರು, ಎಲ್ಲಿ ಓಡಾಡಿದ್ರು, ಪ್ರಿಯಾಂಕಾ ವಾದ್ರಾ ಅವರು ಎಲ್ಲೆಲ್ಲ ಓಡಾಡಿದ್ರು, ಎಲ್ಲವೂ ಕೂಡ ಇದಾವಲ್ವ ದಿವ್ಯಾ? ಒಂದು ಅರುಣ್ ಏನಂದ್ರೆ ಈಗ ಅನ್ಕೋಬಹುದು ತೇಜಸ್ವಿ ಯಾದವ್ RJD ಅವರು ಕಾಂಗ್ರೆಸ್ನ ಜೊತೆ ಹೋಗಿ ನಾವು ಕೆಟ್ವಿ, ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡು ನಾವು ಕೆಟ್ವಿ, ಒಂದು ರಾಷ್ಟ್ರೀಯ ಪಕ್ಷ ನಮಗೆ ಬೇಕಾಗಿತ್ತ ಅಂತ ಅನ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ ಅದೇ JDU BJP ಜೊತೆ ಹೋಗ್ಬಿಟ್ಟು ಅಭೂತಪೂರ್ವ ಗೆಲುವನ್ನು ಕಂಡಿದ್ದಾರೆ. ಒಂದು ಕಡೆ ರಾಷ್ಟ್ರೀಯ ಪಕ್ಷ ಒಂದು ಪಕ್ಷಕ್ಕೆ ಹೊಡೆತ ಕೊಟ್ಟಿದ್ರೆ, ಇನ್ನೊಂದು ಗೆಲುವಿಗೆ ಸಹಕಾರಿಯಾಗಿದೆ. ಹಾಗಾಗಿ ಈಗ ಕಾಂಗ್ರೆಸ್ ಆತ್ಮಾವಲೋಕನ ಹೇಗೆ ಮಾಡ್ಕೊಳಕ್ಕಾಗುತ್ತೆ? ಸಿಂಗಲ್ ಡಿಜಿಟ್ನಲ್ಲೂ ಕೂಡ ಒದ್ದಾಡ್ತಾ ಇದಾರಲ್ಲ ಅರುಣ್ ಇವಾಗ ಬಿಹಾರದಂಥ ರಾಜ್ಯದಲ್ಲಿ. ಎಕ್ಸಾಕ್ಟ್ಲಿ ಅರವಿಂದ್, ನಾನು ಅದನ್ನೇ ಹೇಳ್ತಾ ಇರೋದು. ನೀವು ಈಗ RJD ಪ್ರಶ್ನೆಯನ್ನ ಮಾಡುವಂಥದ್ದು, JDU ಪ್ರಶ್ನೆಯನ್ನ ಮಾಡೋದು ಒಂದು ಕಡೆಗಿರಲಿ, ಆದರೆ ಮುಖ್ಯವಾಗಿ ಒಂದು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ 135 ವರ್ಷಗಳ ಇತಿಹಾಸವನ್ನು ಹೊಂದಿರುವಂಥ ಕಾಂಗ್ರೆಸ್ ಅಂತ ಹೇಳ್ಕೊಳ್ಳುತ್ತೆ. ಆದರೆ ಈ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಏನಾಗಿದೆ ಅಂತಂದರೆ, ಪ್ರಾದೇಶಿಕ ಪಕ್ಷಗಳ ಆಸರೆಯನ್ನು ಹಿಡ್ಕೊಂಡು ಹೆಜ್ಜೆಯನ್ನು ಇಡುವಂಥ ಪರಿಸ್ಥಿತಿ. ಅದರ ಜೊತೆಗೆ ಈಗ ಮತ್ತೊಂದು ಟೀಕೆಗೆ ಗುರಿ ಆಗ್ತಾ ಇರೋದೇನು ಅಂದರೆ ಅರವಿಂದ್, ಪ್ರಾದೇಶಿಕ ಪಕ್ಷಗಳನ್ನು ಕೂಡ ತಾನು ಮುಳುಗೋದಲ್ಲದೆ ಅವನ್ನು ಮುಳುಗಿಸ್ತಾ ಇವೆ ಅನ್ನುವಂಥ ಟೀಕೆ ಗುರಿ ಆಗ್ತಾ ಇದೆ. ಹಾಗಾಗಿ ಇನ್ಮುಂದೆ ಬರುವಂಥ ರಾಜ್ಯಗಳ ಚುನಾವಣೆಯ ಸಂದರ್ಭಗಳಲ್ಲಿ ಪ್ರಾದೇಶಿಕ ಪಕ್ಷಗಳು ಕಾಂಗ್ರೆಸ್ಸನ್ನು ನೆಚ್ಕೊಳ್ಳುತ್ತವಾ, ಕಾಂಗ್ರೆಸ್ಸನ್ನು ತನ್ನ ಜೊತೆಗೆ ಸೇರಿಸ್ಕೊಳ್ಳುತ್ತವಾ, ಇವರು ಬಂದರೆ ನಮಗೂ ಡ್ಯಾಮೇಜ್ ಆಗುತ್ತೆ ಅನ್ನುವಂತಹ ಆ ಒಂದು ಮಾನಿಟರಿ ಸೃಷ್ಟಿ ಆಗಿಬಿಟ್ರೆ, ಈಗ ಹಲವು ರಾಜ್ಯಗಳಲ್ಲಿ ಆ ಪರಿಸ್ಥಿತಿ ಆಗಿದೆ. ಹಾಗೆ ಸೃಷ್ಟಿ ಆಗಿಬಿಟ್ರೆ ಕಾಂಗ್ರೆಸ್ಗೆ ಬಹುದೊಡ್ಡದಾದಂಥ ಡ್ಯಾಮೇಜ್ ಆಗೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಈಗಾಗಲೇ ಆಗ್ತಾ ಇದೆ. ಬಿಹಾರ ಅದಕ್ಕೆ ಮತ್ತೊಂದಿಷ್ಟು ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗೆ ಆಗುತ್ತೆ. ಹಾಗೆ ಸಂಪರ್ಕದಲ್ಲಿರಿ ಅರುಣ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ನೋಡಿ, ಕೆಲವೊಂದು ವಿಚಾರಗಳನ್ನ ರಾಜಕೀಯ ವಿಶ್ಲೇಷಣೆಗಳನ್ನ ಯಾವ ರೀತಿಯಲ್ಲಿ ಮಾಡಬಹುದು